ನಿನಗಾಗಿ ಭಾಗ 147. ಪ್ರಜ್ವಲ್ ಮತ್ತು ಪವಿತ್ರ ತುಂಬ ಅದ್ಭುತವಾದ ಕ್ಷಣಗಳನ್ನು ಕಳೆಯುತ್ತಿದ್ದರು. ಎಷ್ಟು ಅಂದರೆ ಇಂದು ಮಾತ್ರ ಅವಳು ಸಂಪೂರ್ಣವಾಗಿ ಅವನಲ್ಲೇ ಇನ್ವಾಲ್ವ್ ಆಗಿದ್ದಳು. ವಿಕ್ರಮ್ನ ಯಾವುದೇ ರೀತಿಯ ಆಲೋಚನೆಗಳು ಬಂದಿಲ್ಲ ಅಂತ ಪ್ರಜ್ವಲ್ಗೆ ಅನಿಸುತ್ತಿದೆ. ಕ್ರಮೇಣ ಇವಳು ವಿಕ್ರಮ್ನನ್ನು ಮರೆಯುತ್ತಿದ್ದಾಳೆ. ನನ್ನ ಪ್ರೀತಿ ಅಷ್ಟೊಂದು ಸ್ಟ್ರಾಂಗ್ ಇದೆ, ನಾನು ಅವಳನ್ನು ಸುಖದ ಕಡೆ ಕರೆದುಕೊಂಡು ಹೋಗುತ್ತಿದ್ದೇನೆ ಅಂತ. ಅವನು ತುಂಬ ಖುಷಿಪಟ್ಟ. ಅವಳನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಯೋಚನೆ ಮಾಡಬೇಕಾದಾಗ ಅವಳು ಮಗ್ಗಲನ್ನು ಬದಲಾಯಿಸಿದಳು. ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ ಅಂತ ಅವಳ ತುಟಿಗಳಿಗೆ ಮುತ್ತು ಕೊಡಲು ಹೋದ. ಸಡನ್ನಾಗಿ ಅವಳು ಎಚ್ಚರವಾಗಿ ನನಗೆ ಹೊಟ್ಟೆ ಹಸಿವಾಗುತ್ತಿದೆ ಅಂತ ಹೇಳಿದಳು. ದಪ್ಪ ದಪ್ಪ ಕಣ್ಣುಗಳನ್ನು ಬಿಟ್ಟುಕೊಂಡು ಪ್ರಜ್ವಲ್ಗೆ ಅವಳ ಜೊತೆ ಮಧುರವಾದ ಕ್ಷಣಗಳು ಬೇಕು ಅಷ್ಟೆ. ಅವನಿಗೆ ಹೊಟ್ಟೆ ಹಸಿವು ಆಗುವುದಿಲ್ಲ. ಆದರೆ ಇವಳ ವಿಷಯ ಹಾಗಲ್ಲ. ಹೊಟ್ಟೆ ಹಸಿವು ಆಗುವುದಕ್ಕಿಂತ ಮುಂಚೆ ಅವರ ಅಮ್ಮ ಊಟ ಇಡುತ್ತಿದ್ದರು. ಇಂದು ಇದೆಲ್ಲ ಲೇಟ್ ಆಗಿದೆ. ನಿನ್ನೆ ಎಲ್ಲ ಸರಿಯಾಗಿ ತಿಂದಿಲ್ಲ. ಎಲ್ಲಿ ಅವನು ಅವಳ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಬಿಡುತ್ತಾನೋ ಅಂತ ರಾತ್ರಿ ಅವನ ಜೊತೆ ವಿರಹದಿಂದ ಕೂಡ ತಿನ್ನಲು ಸಾಧ್ಯವಾಗಲಿಲ್ಲ. ಆದರೆ ಇಂದು ಆ ರೀತಿ ಯಾವುದೇ ಪ್ರಮೇಯವಿಲ್ಲ. ಊಟ ಮಾಡಬೇಕು ನಾನು. ಅವನಿಗೆ ಅವಳನ್ನು ನೋಡಿ ಪುಟ್ಟ ಮಗು ಹೊಟ್ಟೆ ಹಸಿವು ಅಂತ ಹೇಳುತ್ತಿದೆ. ನನಗೆ ಮಾಮ ಚಾಕ್ಲೇಟ್ ಬೇಕು, ಐಸ್ ಕ್ರೀಮ್ ಬೇಕು ಅಂತ ಕೇಳುತ್ತದೆ. ಆ ರೀತಿ ಅವಳು ನನಗೆ ಹೊಟ್ಟೆ ಹಸಿವು, ಊಟ ಬೇಕು ಅಂತ ಕೇಳಿದಳು. ನಿನಗೆ ಏನು ಇಷ್ಟ ಹೇಳುತ್ತೇನೆ ಅಂತ ಅವನು ಕೇಳಿದ. ಆಗ ಅವಳು ನನ್ನ ಅಪ್ಪ ಮತ್ತು ಗೆಳತಿಯನ್ನು ನೋಡಿ ತುಂಬ ಸಮಯವಾಯಿತು. ಅವರನ್ನು ನೋಡಲು ಹೊರಗೆ ಹೋಗಬೇಕು. ಹಾಗೆ ನೋಡೋಣ. ಮನೆ ಊಟ ಏನಾದರೂ ಮಾಡಿದರೆ ತಿನ್ನಬೇಕು. ಹೊರಗಿನ ಊಟ ನನಗೆ ಇಷ್ಟವಿಲ್ಲ. ಸ್ವಲ್ಪ ದಪ್ಪ ಆಗಿದ್ದೇನೆ, ಸಣ್ಣ ಆಗಬೇಕು ಅಂತ ಅವಳು ಹೇಳಿದಾಗ ಅವನು ಹೇಳುತ್ತಾನೆ, ದಪ್ಪ ಇಲ್ಲ, ಸರಿಯಾಗಿ ಇದ್ದೀಯಾ ನೀನು ಅಂತ ಸಡನ್ನಾಗಿ ಹೇಳಿದ. ಅವಳು ನಿನಗೇಗೆ ಗೊತ್ತು ಅಂತ ಕೇಳುತ್ತಾಳೆ. ಆಗ ಅವನು ಮೇಲಿಂದ ಕೆಳಗೆ ನೋಡುತ್ತಾನೆ. ನನಗೆ ಹೇಗೆ ಗೊತ್ತು ಅಂದರೆ ಅಂತ ಜೋರಾಗಿ ನಗುತ್ತಾನೆ. ಆಗ ಅವಳಿಗೆ ಅರ್ಥವಾಗುತ್ತದೆ ಅವನಿಗೆ ತಾನೇ ಎಲ್ಲ ಗೊತ್ತು ಅಂತ. ನಂತರ ಇಬ್ಬರೂ ಕೂಡ ಸ್ವಲ್ಪ ಮುಜುಗರ ಪಟ್ಟಿಕೊಳ್ಳುತ್ತಾರೆ. ಆದರೆ ಇವನ ಮುಜುಗರ ಕ್ರಮೇಣ ಕಡಿಮೆ ಆಗುತ್ತಿದೆ. ಅವಳ ಮೇಲೆ ತನ್ನ ಅಧಿಕಾರ ಚಲಾಯಿಸುತ್ತಿದ್ದಾನೆ. ಅವಳು ನನ್ನವಳು, ಸಂಪೂರ್ಣವಾಗಿ ನನ್ನವಳು ಅಂತ. ಯಾವಾಗ ಏನು ಆಗುತ್ತದೆ ತಿಳಿದಿಲ್ಲ. ಅವನ ಅಪ್ಪನ ಕಡೆಯಿಂದ ಅವನ ಅಪ್ಪ ಕ್ರೂರಿಗಳಿಗಿಂತ ಕ್ರೂರಿ. ಸ್ವಲ್ಪ ಕೂಡ ಮನುಷ್ಯತ್ವ ಅನ್ನುವುದು ಇಲ್ಲ. ಅವರ ಕ್ರೂರತೆಗೆ ಇವರಿಬ್ಬರ ಪ್ರೀತಿ ಕರಗದೇ ಇರಲಿ. ಅವನು ಅವಳಿಗೆ ಬಟ್ಟೆಯನ್ನು ಕೊಟ್ಟ. ಇದನ್ನು ಹಾಕು ಅಂತ. ಈ ಬಟ್ಟೆ ಎಲ್ಲ ಎಲ್ಲಿಂದ ತಂದಿದ್ದೀರಿ ಅಂದರೆ ಯಾವಾಗಲೂ ನಿನ್ನ ಬಟ್ಟೆಗಳನ್ನು ಒಂದೆರಡು ಜೊತೆ ಕಾರಿನಲ್ಲಿ ತೆಗೆದುಕೊಂಡು ಹೋಗುತ್ತೇನೆ. ಅವಳು ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಿದಳು. ಸ್ವಲ್ಪ ಆಶ್ಚರ್ಯದಿಂದಲೇ ಇದ್ದಳು. ನನ್ನ ಬಟ್ಟೆ ಹೇಗೆ ಅಂತ. ನಿನ್ನ ಬಟ್ಟೆ ಇದ್ದರೆ ನೀನು ಇರುತ್ತೀಯಾ ಅಂತ. ನನಗೆ ಭಯವಾದರೆ ನಿನ್ನ ಬಟ್ಟೆಯನ್ನು ಮುಟ್ಟಿದರೆ ಧೈರ್ಯ ಬರುತ್ತದೆ. ನಿನ್ನ ಬಟ್ಟೆಯ ಜೊತೆ ನಾನು ಮಲಗುತ್ತಾ ಇದ್ದಿದ್ದು ಅಮ್ಮ ಅಂತ ತಲೆಯ ಮೇಲೆ ಕೈಯನ್ನು ಇಟ್ಟುಕೊಂಡಳು. ಇಷ್ಟೊಂದು ಏಕೆ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಅಂತ ಅವನನ್ನು ಕೇಳಬೇಕು ಅಂತ ಅನಿಸಿದರು. ಕೇಳಿದರೆ ಪುನಃ ನನ್ನನ್ನು ಇಂದು ಸಂಜೆಯವರೆಗೂ ಹೋಗಲು ಬಿಡುವುದಿಲ್ಲ ಅಂತ ಅವಳು ಫ್ರೆಶ್ ಆದಳು. ಪುನಃ ಮತ್ತೊಮ್ಮೆ ಅವಳೇ ಸ್ನಾನ ಮಾಡಿದಳು. ನಂತರ ರೆಡಿ ಆಗಲು ಹೋದಳು. ನೀನು ಸ್ನಾನ ಮಾಡಿ ಬಾ ಅಂದರೆ ಪುನಃ ಎಷ್ಟು ಬಾರಿ ಸ್ನಾನ ಮಾಡುವುದು ಅಂದ. ಆಗ ಅವಳು ಕಣ್ಣುಗಳನ್ನು ದಪ್ಪಗೆ ಬಿಟ್ಟಳು. ನಂತರ ಅವನು ಕೂಡ ಸ್ನಾನ ಮಾಡಲು ಹೋದ. ಪದೇ ಪದೇ ಇವಳಿಗೆ ಚೇಷ್ಟೆ ಮಾಡುತ್ತಿದ್ದ. ನನಗೆ ಟವಲ್ ಕೊಡು, ಸೋಪು ಕೊಡು. ಆದರೆ ಅವಳು ಯಾವುದಕ್ಕೂ ಕಿವಿ ಕೊಡುತ್ತಿರಲಿಲ್ಲ. ಕೊನೆಗೆ ಅವನಿಗೆ ಹೇಗೆ ಇದ್ದನೋ ಅದೇ ರೀತಿ ಸ್ನಾನ ಮಾಡಿ ಹೊರಗೆ ಬಂದು ಇವಳ ಹತ್ತಿರ ಜೋರಾಗಿ ಕೇಳಿದ. ಟವಲ್ ಬೇಕು ಅಂತ ಎಷ್ಟು ಬಾರಿ ನಿನ್ನ ಬಳಿ ಕೇಳುವುದು, ಏಕೆ ನೀನು ತಂದುಕೊಟ್ಟಿಲ್ಲ ಅಂತ. ಆಗ ಅವಳು ಕೂಡ ಕೋಪದಿಂದ ಹೇಳಿದಳು, ನನಗೆ ತುಂಬ ಹೊಟ್ಟೆ ಹಸಿವು ಆಗುತ್ತಿದೆ.
ಹೊಟ್ಟೆ ಹಸಿವು ಆಗಿರುವವರನ್ನು ಸುಮ್ಮನೆ ಮಾತನಾಡಿಸಬಾರದು. ಅವರು ಹಸಿದ ಹುಲಿಗಳಾಗಿರುತ್ತಾರೆ. ನನಗೆ ಕಷ್ಟ ಕೊಡಬೇಡಿ ಅಂತ ಅವಳು ಪದೇ ಪದೇ ಹೇಳಿದಳು. ನಂತರ ಅವನು ಈಗ ಇವಳ ಜೊತೆ ವಾದ ಮಾಡಿದರೆ ಕೋಪ ಮಾಡಿಕೊಂಡು ಹೊರಟು ಹೋಗುತ್ತಾಳೆ ಅಂತ ಬಟ್ಟೆ ಹಾಕಿಕೊಳ್ಳಲು ಹೋಗುತ್ತಿದ್ದವನ ಟವಲ್ ಸ್ವಲ್ಪದರಲ್ಲಿ ಜಾರುವುದರಲ್ಲಿತ್ತು. ಈ ಕಡೆ ತಿರುಗಿಕೊಂಡಳು. ಸ್ವಲ್ಪ ಮುಜುಗರವಾಯಿತು. ಸಂಪೂರ್ಣವಾಗಿ ನೀನು ಅವನನ್ನು ನೋಡಿದ್ದೀಯಾ, ಮತ್ತೆ ಏಕೆ ಈ ನಾಚಿಕೆ ಅಂತ ಅವಳ ಮನಸ್ಸು ಹೇಳಿತು. ಅವನು ಕೂಡ ಅದೇ ರೀತಿ ಹೇಳಿದ. ಆಗ ನಿನಗೆ ಹೇಗೆ ತಿಳಿಯಿತು ನನ್ನ ಮನಸ್ಸಿನ ಮಾತು ಅಂತ ಕೇಳಿದಳು. ನಿನ್ನ ಉಸಿರಾಟ ಕೂಡ ನನಗೆ ತಿಳಿಯುತ್ತದೆ. ನನ್ನ ಜೊತೆ ನಿನಗೆ ನಾಚಿಕೆ ಏಕೆ? ನೀನು ನನ್ನವಳು ಅಂತ ಅವಳ ಬಳಿ ಬಂದು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವಳ ಸೊಂಟವನ್ನು ಸಡನ್ನಾಗಿ ಅವಳು ಅವಕ್ಕಾದಳು. ಬಿಟ್ಟ ಕಣ್ಣು ಬಿಟ್ಟಂತೆ ಅವನನ್ನೇ ನೋಡುತ್ತಿದ್ದಳು. ಅವಳಿಗೆ ಉಸಿರಾಡಲು ಕೂಡ ತುಂಬ ಕಷ್ಟವಾಗುತ್ತಿತ್ತು. ಪ್ಲೀಸ್ ನನ್ನನ್ನು ಬಿಡು ಅಂತ ಕೇಳುತ್ತಿದ್ದಳು. ಆಗ ಅವನು ಇಲ್ಲ, ನನ್ನ ತುಟಿಗೆ ಮುತ್ತು ಕೊಟ್ಟರೆ ಮಾತ್ರ ಬಿಡುವುದು. ನನಗೆ ನೀನು ಕೋಪ ಭರಿಸುತ್ತೀಯಾ ಅಂದಾಗ ಸಾರಿ, ಇನ್ನೆಂದೂ ಕೋಪ ಭರಿಸುವುದಿಲ್ಲ. ನನಗೆ ಬೆಳಗ್ಗೆಯಿಂದ ಸಾಕಾಗಿಬಿಟ್ಟಿದೆ ನಿಮ್ಮ ಜೊತೆ ಅಂತ ಹೇಳಿದಾಗ ಅವನು ನಿಜವಾಗಲೂ ಅವಳನ್ನು ತುಂಬ ತೀಕ್ಷ್ಣವಾಗಿ ನೋಡಿದನು. ಏಕೆಂದರೆ ಅವಳು ಈಗ ತುಂಬ ಫ್ರೆಶ್ ಆಗಿ ಖುಷಿಯಿಂದ ಕಾಣುತ್ತಿದ್ದಳು. ಈ ಕಳೆ ನಾನು ಅವಳ ಮುಖದಲ್ಲಿ ಚಿಕ್ಕವಳಾಗಿದ್ದಾಗ ನೋಡುತ್ತಿದ್ದೆ. ದೊಡ್ಡವಳಾದ ಮೇಲೆ ಈ ಜಂಬ, ದುರಂಕಾರ ಇವುಗಳು ತುಂಬಿಕೊಂಡು ಅವಳ ಮುಖದಲ್ಲಿ ಕಳೆ ಇರಲಿಲ್ಲ. ಈಗ ಕಳೆ ಕಾಣಿಸುತ್ತಿದೆ. ದೈವ ಕಳೆ. ನಿಜವಾಗಲೂ ಅವನಿಗೆ ಆಶ್ಚರ್ಯವಾಯಿತು. ನಾವಿಬ್ಬರು ಸೇರಿದ್ದರಿಂದ ಆ ರೀತಿ ಆಯಿತು ಅಂತ, ಅಥವಾ ನನ್ನ ಪ್ರೀತಿ ಅವಳ ದೇಹದಲ್ಲಿ ಅವಳ ಮನಸ್ಸಿನಲ್ಲಿ ಕ್ರಮೇಣ ಸೇರುತ್ತಿದೆ. ಅದಕ್ಕೆ ಅವಳಲ್ಲೂ ಕೂಡ ಬದಲಾವಣೆ ಆಗುತ್ತಿರಬಹುದು. ಅವಳು ಚಿಕ್ಕ ಮಕ್ಕಳು ಕೇಳುವ ರೀತಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದಳು. ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು ಅಂತ ಕಣ್ಣನ್ನು ಮುಚ್ಚಿಕೊಂಡಿದ್ದಳು. ಆಗ ಅವನಿಗೆ ಅನಿಸಿತು ಅವಳಿಗೆ ಕಷ್ಟ ಕೊಡಬಾರದು, ಅವಳು ಹೇಗೆ ಹೇಳಿದರೆ ಹಾಗೆ ಕೇಳುತ್ತೇನೆ ಅಂತ. ಅವಳ ಸುಂದರವಾದ ಹಣೆಗೆ ಮುತ್ತನ್ನು ಕೊಟ್ಟು ದೂರ ಸರಿದ. ನಂತರ ಅವನು ಏನೂ ಮಾತನಾಡದೆ ಹೊರಟು ಹೋದ. ರೆಡಿ ಆಗಲು ಹೇಳಿದ. ಅವಳು ನಿಜವಾಗಲೂ ಕೂಡ ಆಶ್ಚರ್ಯದಿಂದಲೇ ಇದ್ದಳು. ಇನ್ನು ನಾನು ಹೇಳಿದ ಹಾಗೆ ಎಷ್ಟು ಬೇಗ ಕೇಳುತ್ತಾನೆ. ಇವನನ್ನು ಹೀಗೆ ಇಟ್ಟುಕೊಳ್ಳಬೇಕು ಕಂಟ್ರೋಲ್ನಲ್ಲಿ. ಇಲ್ಲವಾದರೆ ಅವನು ಹೇಳಿದ ಹಾಗೆ ನಾನು ಕೇಳಬೇಕು. ಆ ರೀತಿ ಆಗಿಬಿಡುತ್ತದೆ. ಸದ್ಯಕ್ಕೆ ಬಿಟ್ಟನಲ್ಲ ಅಂತ ಅವಳು ಹೊರಗೆ ಹೋಗುವುದರಲ್ಲಿ ಇದ್ದಳು. ಆಗ ಅವನು ನಾನು ಬರುತ್ತೇನೆ ಅಂತ ಹೇಳಿದ. ಒಬ್ಬಳೇ ಹೋಗಬೇಡ, ನಾನು ಬರುತ್ತೇನೆ. ಇಬ್ಬರು ಒಟ್ಟಿಗೆ ಹೋಗೋಣ. ಇಲ್ಲಿ ಕಪಲ್ಸ್ ಒಟ್ಟಿಗೆ ಹೋಗುತ್ತಾರೆ. ಇಲ್ಲವಾದರೆ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂದುಕೊಳ್ಳುತ್ತಾರೆ. ಅವಳು ಏನೂ ಮಾತನಾಡದೆ ಸೈಲೆಂಟಾಗಿ ಒಂದು ಕ್ಷಣ ನಿಂತಳು. ಬಹಳ ಬೇಗ ಅವನು ರೆಡಿಯಾಗಿ ಓಡಿ ಬಂದ. ಅವನನ್ನು ನೋಡಿ ಅವಳಿಗೆ ಅನಿಸಿತು, ನನಗಾಗಿ ಇವನು ಎಷ್ಟು ಕಷ್ಟಪಡುತ್ತಿದ್ದಾನೆ ನನ್ನ ಒಂದೇ ಒಂದು ಮಾತಿಗೆ ಅಂತ ಅಂದುಕೊಂಡಳು. ಇಬ್ಬರು ಕೈಯನ್ನು ಹಿಡಿದುಕೊಂಡು ಹೊರಬಂದರು. ಹೊರಗೆ ಕುಳಿತು ಬ್ರೇಕ್ಫಾಸ್ಟ್ ಅನ್ನು ಮಾಡುತ್ತಿದ್ದ ಪವಿತ್ರಳ ಅಪ್ಪ ಈ ಕ್ಷಣವನ್ನು ನೋಡಿ ಬೆಚ್ಚಿಬಿದ್ದ. ನಿಜವಾಗಲೂ ನನ್ನ ಕಣ್ಣ ಮುಂದೆ ಕಾಣುತ್ತಿರುವುದು ನಿಜವೇ? ನನ್ನ ಮಗಳು ಅಳಿಯನ ಜೊತೆ ಕೈ ಹಿಡಿದುಕೊಂಡು ಬಂದಳು. ಇಷ್ಟು ಸಮಯ ಅವರಿಬ್ಬರು ಒಟ್ಟಿಗೆ ಜೊತೆಯಲ್ಲಿ ಇದ್ದರು. ಅವನು ಕಣ್ಣುಗಳು ತುಂಬಿ ಬಂತು. ಆದರೆ ಅವನಿಗೆ ಈಗಲೂ ಕೂಡ ಪ್ರಜ್ವಲ್ನ ಮನೆಯವರನ್ನು ನೆನೆಸಿಕೊಂಡು ಭಯವಾಗುತ್ತಿದೆ. ಅವರೆಲ್ಲ ತುಂಬ ಸ್ಟ್ರಾಂಗ್. ಮೊದಲೇ ಈ ರೀತಿ ಅಂತ ಗೊತ್ತಿದ್ದರೆ ಪ್ರಜ್ವಲ್ ಮತ್ತು ಪವಿತ್ರ ಒಂದಾಗಲು ಬಿಡುತ್ತಿರಲಿಲ್ಲ. ನಮಗೆ ಸರಿ ಹೋಗುವ ಮಿಡ್ಲ್ ಕ್ಲಾಸ್ ಸಂಬಂಧ ಮಾಡಬಹುದಿತ್ತು. ಆದರೆ ಇವಳು ವಿಕ್ರಮ್ನ ಮಾಯೆಯಲ್ಲಿ ಇದ್ದಳು. ಪ್ರಜ್ವಲ್ ಸರಿಯಾಗಿ ಮಾಡಿದ. ಆದರೆ ಅವರ ಮನೆಯವರನ್ನು ನೆನೆಸಿಕೊಂಡು ಭಯವಾಗುತ್ತದೆ ಅಂತ ಅವರ ಅಪ್ಪ ಯೋಚಿಸುತ್ತಿದ್ದರು. ಅಷ್ಟೇ ಅಲ್ಲ, ಅದರ ಜೊತೆಗೆ ಅವಳ ಗೆಳತಿ ಕೂಡ. ಅಲ್ಲಿ ಎಲ್ಲರೂ ಕುಳಿತುಕೊಂಡು ಊಟ ಮಾಡುತ್ತಿದ್ದರು. ಒಂದೇ ಒಂದು ಚೇರ್ ಖಾಲಿ ಇತ್ತು. ಅಲ್ಲಿ ಇದ್ದ ಪ್ರತಿಯೊಬ್ಬರು ಇವರಿಬ್ಬರನ್ನು ನೋಡಿ ಆಶ್ಚರ್ಯಪಟ್ಟರು. ಇವರ ಮೊದಲ ವಿಷಯ ತಿಳಿಯದೇ ಇದ್ದವರು ಖುಷಿಪಟ್ಟರು. ಅವನು ಯಾವುದೇ ಯೋಚನೆ ಮಾಡದೆ ಅಲ್ಲಿದ್ದ ಒಂದೇ ಒಂದು ಚೇರನ್ನು ಎಳೆದು ಅವಳನ್ನು ಕುಳಿತುಕೊಳ್ಳಲು ಹೇಳಿದ. ಆಗ ಅವಳು ಮುಜುಗರದಿಂದ ನೀವೇ ಕುಳಿತುಕೊಳ್ಳಿ ಅಂತ ಹೇಳಿದಳು.
ಇದೆಲ್ಲ ಅವಳಿಗೆ ಹೊಸತು. ಆಗ ಅವನು ತುಂಬ ಮೃದುವಾಗಿ ಅವಳ ಕೈಯನ್ನು ಹಿಡಿದುಕೊಂಡು ಆ ಚೇರಿನಲ್ಲಿ ಕೂರಿಸಿದ. ಅಲ್ಲಿ ಇದ್ದವರೆಲ್ಲ ಬೇಕು ಅಂತಲೇ ಅವನಿಗೆ ಚೇರ್ ಬಿಟ್ಟಿರಲಿಲ್ಲ. ನೋಡೋಣ, ಅವನು ಹೆಂಡತಿಯನ್ನು ಕೂರಿಸುತ್ತಾನಾ ಅಥವಾ ಅವನೇ ಕೂರುತ್ತಾನಾ ಅಂತ ಪರೀಕ್ಷೆ ಮಾಡಬೇಕಿತ್ತು. ಅಷ್ಟರಲ್ಲಿ ಅವನು ಅವಳಿಗೆ ಇಷ್ಟವಾದ ಬ್ರೇಕ್ಫಾಸ್ಟನ್ನು ಹಿಂದಿನ ದಿನವೇ ಅವನ ಗೆಳೆಯನ ತಂಗಿಗೆ ಹೇಳಿದ್ದ. ಅವಳು ಎಲ್ಲ ಅಡುಗೆಯನ್ನು ಪವಿತ್ರಾಳಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿದ್ದಳು. ಪವಿತ್ರಾಳಿಗೆ ಆ ಅಡುಗೆಗಳನ್ನು ನೋಡಿ ತುಂಬ ಖುಷಿಯಾಯಿತು. ಬ್ರೇಕ್ಫಾಸ್ಟ್ಗೆ ಯಾರಾದರೂ ಇಷ್ಟೊಂದು ಅಡುಗೆ ಮಾಡುತ್ತಾರಾ ಅಂತ. ಅವಳಿಗೆ ಮಸಾಲೆ ದೋಸೆ ತುಂಬ ಇಷ್ಟ ಇತ್ತು. ಅದನ್ನು ಮಾಡಿಸಿದರು. ಅದರ ಜೊತೆಗೆ ಕ್ಯಾರೆಟ್ ಹಲ್ವಾ ಮತ್ತು ಖಾರ ಪೊಂಗಲ್, ಉದ್ದಿನ ವಡೆ ಮತ್ತು ಹಣ್ಣುಗಳ ಸಲಾಡ್. ಅವಳಿಗೆ ಅದನ್ನೆಲ್ಲ ನೋಡೇ ಕಣ್ಣು ತುಂಬಿಕೊಂಡು ಬಂತು. ಇಷ್ಟೊಂದು ಅಂತ. ಅವನ ಕಡೆ ನೋಡಿದಾಗ ಅವನು ಕಣ್ಣನ್ನು ಹೊಡೆದ. ಅವಳು ನಾಚಿಕೆಯಿಂದ ತಲೆ ಬಗ್ಗಿಸಿದಳು. ಅಲ್ಲಿ ಇದ್ದವರೆಲ್ಲ ಜೋರಾಗಿ ಕೆಮ್ಮಲು ಶುರು ಮಾಡಿದರು. ಇವನಿಗೆ ಅರ್ಥವಾಯಿತು, ಇದೆಲ್ಲ ಇವರದೇ ಕಿತಾಪತಿ ಅಂತ. ಅಷ್ಟರಲ್ಲಿ ಅವನ ಗೆಳೆಯನ ಅಮ್ಮ ಒಂದು ಚೇರನ್ನು ತಂದುಕೊಟ್ಟರು. ಮಗು ಕುಳಿತುಕೋ, ಇವರೆಲ್ಲ ಬೇಕು ಅಂತ ಈ ರೀತಿ ಮಾಡುತ್ತಿರುವುದು. ನನಗೆ ಗೊತ್ತು ಅಮ್ಮ, ಅವರನ್ನು ಚಿಕ್ಕಂದಿನಿಂದ ನೋಡುತ್ತಿದ್ದೇನೆ. ಈಗ ನನ್ನ ಸಮಯ ಈ ರೀತಿ ಮಾಡುತ್ತಿದ್ದಾರೆ. ನಾಳೆ ಅವರ ಸಮಯ ಬಂದಾಗ ನಾನು ಕೂಡ ಅದೇ ರೀತಿ ಮಾಡುತ್ತೇನೆ. ಇನ್ನೂ ಹೆಚ್ಚಿಗೆ ಪ್ರಜ್ವಲ್ ಜೊತೆ ಮುಯಿ ಕೊಟ್ಟರೆ ಅವನು ತೀರಿಸುತ್ತಾನೆ, ಮುಯಿಗೆ ಮುಯಿ ಅಂತ ಹೇಳಿದ. ನಂತರ ಅವಳ ಪಕ್ಕ ತುಂಬ ಆರಾಮವಾಗಿ ಕುಳಿತ. ಅವಳು ಬಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಅದು ಸರಿಯಾಗಿ ಬರುತ್ತಿರಲಿಲ್ಲ. ಎಲ್ಲ ತಿಂಡಿಗಳನ್ನು ಬಡಿಸಿದ. ಸ್ವಲ್ಪ ಸ್ವಲ್ಪ. ಅವಳ ಮುಖ ಕಪ್ಪಾಯಿತು. ಇಷ್ಟೊಂದು ತಿನ್ನಲು ಸಾಧ್ಯವಿಲ್ಲ ಅಂತ. ನಂತರ ಅವನೇ ತನ್ನ ಕೈಯಾರ ಅವಳಿಗೆ ತಿನ್ನಿಸಲು ಶುರು ಮಾಡಿದ. ಆಗ ಅವಳು ಎಲ್ಲರ ಎದುರಿಗೆ ಬೇಡ ಅಂತ ತುಂಬ ಅಪೋಸ್ ಮಾಡಲು ಕೂಡ ಸಾಧ್ಯವಿಲ್ಲ. ಒಂದೆರಡು ಬಾರಿ ಬೇಡ ಅಂತ ಅಂದುಕೊಂಡು ಸುಮ್ಮನಾದಳು. ಅವನು ತಿನ್ನಿಸುತ್ತಿದ್ದವನು. ನಂತರ ಅವನ ಗೆಳೆಯರು ನೋಡಲಿ ಅಂತ ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟ. ಆಗ ಅವಳಿಗೆ ತುಂಬ ಕೋಪ ಬಂತು. ಆದರೂ ಕೂಡ ಸುಮ್ಮನಾದಳು. ಅಲ್ಲಿರುವ ಅವಳ ಫೇವ್ರೆಟ್ ಬ್ರೇಕ್ಫಾಸ್ಟ್ಗಳನ್ನು ನೋಡಿ ಎದ್ದು ಹೋಗುವ ಮನಸ್ಸಾಗಿಲ್ಲ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.